ತುಂಬಾ ಹತ್ತಿರದಿಂದ ನೋಡಿದ್ರಿ ಸರ್. ಫ್ರಾನ್ಸಿಸ್ ಬಗ್ಗೆ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಾ ಸರ್? ಎಲ್ಲಿ? ಸ್ಟೇಷನಲ್ಲಿ. ಹೌದೌದು ಕೊಟ್ಟಿದ್ದೇವೆ, ಕೊಡಲೇಬೇಕಲ್ಲ. ಅವನು ಕೂಡ ಮೊದಲು ರಾಬರಿ ಅವನು, ಈಗೇನ ಕೆಲವೆಲ್ಲ ಕೇಸ್ ಮಾಡಿಕೊಂಡು ಇವರಲ್ಲಿ ದುಡ್ಡು ಎಳೆಯೋಕ್ಕಂತ ಒದ್ದಾಡ್ತಾ ಇದ್ದೇನೆ ಅಷ್ಟೇ. ಅಲ್ಲ ಸರ್, ಈಗ ಮುತ್ತಪ್ಪರವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ರಿ, ರಿಕ್ಕಿ ಅವ್ರನ್ನೂ ಕೂಡ ನೋಡಿದ್ರಿ. ಈ ರೀತಿ ಇನ್ಸಿಡೆಂಟು ಇದು ಬೇರೆ ಥರನೇ ತಿರುಕೊಂತ ಇದೆ, ಏನು ಹೇಳ್ತೀರಿ? ಏನು ಮಾಡೋದು ಹೇಳಿ, ಈ ರೀತಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ, ನಾವು ಏನು ಮಾಡೋಕ್ಕಾಗತ್ತೆ? ಅಲ್ಲ, ಒಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು ಸರ್, ಈ ರೀತಿ ಫೇಕ್ ಅನ್ನೋಂಥದ್ದು ಕೂಡ ಎಲ್ಲೋ ಒಂದು ಕಡೆ ಬರ್ತದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ನನ್ನ ಮೇಲೆ ನಾನೇ ಮೊದಲೇ ಹೇಳಿದಲ್ಲ ನಿಮಗೆ, 20ರಿಂದ 22 ವರ್ಷದವರೆಗೆ ಆಯಿತು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. ಹಾಗಾಗಿ ಏನಾದರೂ ನಮ್ಮ ಮೇಲೆ ಕೇಸ್ ಮಾಡಬೇಕು, ನಮ್ಮದು ಪೊಲಿಟಿಕಲ್ ಕ್ಯಾರಿಯರ್ ಹಾಳು ಮಾಡಬೇಕು, ಅಥವಾ ನಮ್ಮ ಪೊಲೀಸ್ ಸೆಕ್ಯೂರಿಟಿಯನ್ನು ಕ್ಯಾನ್ಸಲ್ ಮಾಡಿಸಬೇಕು, ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಹುನ್ನಾರವನ್ನು ಮಾಡಿ ಈ ರೀತಿ ಮಾಡಿದ್ದಾರೆ. ಇಲ್ಲಿ 4 ಜನರ ಎಫ್ಐಆರ್ ಉಲ್ಲೇಖ ಆಗಿದೆ ಸರ್. ಅದು ನಾನು ಮೊದಲು ಕುಂದಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ MLA ಎಲೆಕ್ಷನ್. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅದು ಕೂಡ ದೊಡ್ಡ ದೊಡ್ಡ ಇದರಲ್ಲಿ ಇದೆ. ಇದಕ್ಕೂ ಕೆಲವು ನಮ್ಮ ಪಕ್ಷದವರು ಕೂಡ ಸೇರಿಕೊಂಡಿದ್ದಾರೆ ಇದರಲ್ಲಿ. ಸರ್ ಇದರಲ್ಲಿ ಸರ್ ರಾಕೇಶ್ ಮಲ್ಲಿ ಅವರ ಟಾರ್ಗೆಟಾ, ಅನುರಾಧ ಅವ್ರ ಟಾರ್ಗೆಟಾ, ನಿತೀಶ್ ಟಾರ್ಗೆಟ್? ನಾನು ನನ್ನ ಒಬ್ಬನದು ಹೇಳ್ಬೋದು ಹೊರತು ಎಲ್ಲರದ್ದು ನನಗೆ ಹೇಳಕ್ಕೆ ಹೇಗೆ ಸಾಧ್ಯ ಇದೆ? ಯಾಕಂದರೆ ನಮ್ಮ ಮೇಲೆ ಒಬ್ಬರ ಮೇಲೆ ಕೊಟ್ಟರೆ ಈಗ ಡೌಟ್ ಬರ್ತದೆ, ಅದಕ್ಕೋಸ್ಕರ ಅವರನ್ನು ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ನನಗೆ ಎಷ್ಟು ಪರಿಚಯ ಇಲ್ಲ, ಅನುರಾಧ ಪರಿಚಯ ಇದೆ. ಏನು ಕರೆದೇ ಬರಬೇಕು ಅಂತ ಹೇಳ್ತಾರಲ್ಲ, ನಾವು ನಮ್ಮಷ್ಟಕ್ಕೆ ಇದ್ದವ್ರಿಗೆ ಇದೆಲ್ಲ ಸುಮ್ಮನೆ ಉಪದ್ರಲ್ಲ. ನೋಡಿ, ಮುತ್ತಪ್ಪರೈಗೆ ಕೋರ್ಟಲ್ಲಿ ಹೊಡೆಸಿದವನೇ ಫ್ರಾನ್ಸಿಸ್. ಈ ಮುತ್ತಪ್ಪರೈಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಆ ಫ್ರಾನ್ಸಿಸಲ್ಲಿ ರಾಜ ಆಗ್ತಾರೆ ಹೇಳಿ. ಆ ಮುತ್ತಪ್ಪರೈ ಹೇಗೋ ಹೋದರು, ಈಗ ಈ ಮಕ್ಕಳು ಕೂಡ ಅದನ್ನೇ ಮಾಡ್ತಾ ಇದ್ದಾರಲ್ಲ. ಈಗ ನಾವೇನು ಮುತ್ತಪ್ಪರಿಗೆ ಏನು ಮಾಡಿಲ್ಲ, ನಾವು ಬಾಯಲ್ಲಿ ಏನೋ ಮಾತಾಡಿರ್ಬೋದು, ಅವರು ಮಾತಾಡಿರ್ಬೋದು, ನಾವು ಮಾತಾಡಿರ್ಬೋದು. ಈ ಫ್ರಾನ್ಸಿಸ್ನಂಥವ್ರು ಗುಂಡೊಡಿದ್ದಾರೆ ಅವರಿಗೆ ಮುತ್ತಪ್ಪರಿಗೆ, ಆಮೇಲೆ ಮುತ್ತಪ್ಪರೈ ಜೊತೆ ಇದ್ದವರು ಎಷ್ಟೋ ಜನ ಸತ್ತೋಗಿದ್ದಾರೆ, ಅದೆಲ್ಲ ಮರ್ತೋಗಿದೆ ಮುತ್ತಪ್ಪರೈಗೆ. ಫ್ರಾನ್ಸಿಸಿಗೆಲ್ಲ ಇವರಿಗೆ ಲೀಡರ್ ಈಗ, ರಿಕ್ಕಿ ಅವರಿಗೆ, ರಾಕಿಗೆ, ಫ್ರಾನ್ಸಿಸ್ ಲೀಡರ್ ಈಗ. ಫ್ರಾನ್ಸಿಸ್ನವ್ರು ದುಡ್ಡು ಎಳಿತಾ ಇದ್ದಾರೆ ಇವರಿಂದ, ನಮಗೆ ಹೊಡಿಬೇಕು ಅಂತ ಇವ್ರದ್ದು ಪ್ರಯತ್ನ. ಅದು ಏನು ನಾವು ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲ. ನಿಮಗೂ ಫ್ರಾನ್ಸಿಸ್ಗೂ ಏನು ದ್ವೇಷ? ನಮಗೂ ಈ ಮುತ್ತಪ್ಪರೈಯಿಂದಲೇ ದ್ವೇಷ ಆಗಿರೋದು, ಇಲ್ಲದಿದ್ರೆ ಏನು ದ್ವೇಷ ಇದೆ ನಮಗೂ? ಇಷ್ಟೆಲ್ಲ ಹೇಳ್ತೀರಾ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಾನು ಬೇಕಾದ ಅದರಲ್ಲಿ ಸಂಬಂಧಪಟ್ಟವ್ರದ್ದು ತುಂಬ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಫ್ರಾನ್ಸಿಸ್ ಮೇಲೇನೂ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಾನು ನಮ್ಮ ಮಂಗಳೂರಲ್ಲಿ ಕೊಟ್ಟಿದ್ದೇನೆ, ಬ್ಯಾಂಗ್ಳೂರಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಸರ್, ಈ ಕೇಸಲ್ಲಿ ನಿಮ್ಮನ್ನ ಸುಖ ಸುಮ್ಮನೆ ಹೇಳುತ್ತಿರ್ತಾ ವಿಚಾರಕ್ಕೆ ಏನಾದರೂ ನೀವು ಕಾನೂನು ಹೋರಾಟ ಮಾಡ್ತೀರಾ? ಹೇಗೆ ಮಾಡಲೇಬೇಕಲ್ಲ, ಇನ್ನು ಈಗ ಕೇಸ್ ಯಾವ ರೀತಿ ಹೋಗ್ತದೆ ಅಂತ ನೋಡಬೇಕು. ನಮಗೆ ಸಮಸ್ಯೆ ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ. ರಾಜಕೀಯ ಭವಿಷ್ಯಕ್ಕೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಖಂಡಿತ 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 ರಾಜಕೀಯ ನಮ್ಮದು ನೋಡಲಿಕ್ಕೆ ಆಗಲ್ಲ ಅವರಿಗೆಲ್ಲ. ನಿಮ್ಮ ಪಕ್ಷದವರು ಇದ್ದಾರೆ, ಅವ್ರದ್ದೆಲ್ಲ ಹೆಸರು ಹೇಳೋಕ್ಕಾಗಲ್ಲ. ಸರ್, ವಿಠಲನ್ನು ಕೂಡ ತುಂಬ ನೋಡಿದ್ದೀರ ನೀವು, ಅದರಿಂದ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಹಿಂದೆ ಕೂಡ ಒಂದ್ಸಲ ಜೈಲಿಗೆ ಹೋಗಿ ಅವನು ಮೊದಲು ಮರ್ಡರ್ ಕೇಸಲ್ಲಿ ಇರಬೇಕು ಅವನು. ನಾವು ಏನು ಹೇಳೋದು ಹೇಳಿ? ನಮಗೆ ನೋಡಿ, ನಮ್ಮ ಲೆವೆಲ್ ಇದ್ದವರಲ್ಲಿ ನಾವೇನಾದರೂ ಹೇಳ್ಬೋದು, ಸುಮ್ಮನೆ ಯಾರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅವನು ರಿಕ್ಕಿ ರಾಕಿ ಎಲ್ಲ ನಮ್ಮ ಎದುರುಗಡೆ ಬರಲಿ, ನಾವು ಅವರಲ್ಲಿ ಮಾತಾಡ್ತೇವೆ. ಸುಮ್ಮನೆ ಅವ್ರು ಏನೋ ಕೆಲಸ ಮಾಡ್ತಾರೆ, ನಾವು ಏನು ಮಾಡೋಕ್ಕಾಗತ್ತೆ ಅವರಿಗೆಲ್ಲ? ನಿಮ್ಮ ಜೊತೆ ನೇರವಾಗಿ ಅವ್ರ ಮಕ್ಕಳಿಬ್ಬರು ಏನೋ ಮಾತುಕತೆ ಆಡೋದು ಏನಿಲ್ಲ? ನಮಗೆ ತುಂಬ ಸಮಯ ಆಯ್ತು, ಅವರಲ್ಲಿ ಎಲ್ಲೂ ಸಿಗ್ತಾರೆ. ಅವರು ಜಾಸ್ತಿಯಾಗಿ ಹೊರಗಡೆ ಇರ್ತಾರೆ. ನಮಗೆ ಹೊಡೋಕ್ಕೆ ಅಂತ ಏನಾದರೂ ಪ್ರಯತ್ನ ಮಾಡಿ ಇಬ್ಬರು ಓಡೋಗ್ತಾರೆ ದುಬೈಗೆ ಎಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ಸುಮಾರು ವರ್ಷದಿಂದ ನಡೀತಾನೆ ಇದೆ. ಪೊಲೀಸ್ನವ್ರಿಗೂ ಎಲ್ರಿಗೂ ಗೊತ್ತಿದೆ, ಡಿಪಾರ್ಟ್ಮೆಂಟು ದೊಡ್ಡ ಆಫೀಸರ್ನವ್ರಿಗೂ ಎಲ್ರಿಗೂ ಗೊತ್ತಿದೆ. ನೋಡೋಣ ಅದು ಏನಾಗ್ತದೆ ಅಂತ ನೋಡೋಣ. ನಮಗೆ ಥ್ರೆಟ್ ಇದೆ ಅಂತಲೇ ನಾವು ಕೋರ್ಟಿಗೆ ಹೋಗಿ ಪೊಲೀಸ್ ಸೆಕ್ಯೂರಿಟಿ ತಗೊಂಡಿದ್ದೇವೆ. ನಮ್ಮದು ಪ್ರೈವೇಟ್ ಸೆಕ್ಯೂರಿಟಿನೂ ಕೂಡ ಇಟ್ಕೊಂಡಿದ್ದೇವೆ.